ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸುಪ್ರಿಯಾ ರಾವ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲೆಲ್ಲಿ ಹೋಗ್ತಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ ಹೋಗೋಣ. ಸೊ ಆ್ಯಂಡ್ ನನ್ನ ಜೊತೆ ಇದ್ದಾರೆ ಇವರು ಯಶ್ರಾಜ್ ಆ್ಯಂಡ್ ಪರ್ವಿ. ಬನ್ನಿ ಹೋಗೋಣ. ಅಮೌಂಟ್ ವಿತ್ಡ್ರಾ ಮಾಡೋಕ್ಕೆ ಹೋಗ್ತಿದ್ದಾರೆ ಇವರಿಬ್ರು. ಅದೆಲ್ಲ ತೋರಿಸ್ಬಾರ್ದು ವಿಡಿಯೋಲಿ ಆಫ್ ಮಾಡಿ. ಇವಾಗ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನಾನು ಸ್ಪೆಕ್ಸ್ ಬೇರೆ ಮರ್ಕೊಂಡ್ಬಿಟ್ಟಿದ್ದೆ. ಪಾಪ ಇವ್ನು ಓಡೋಗಿ ಬಂದು ತಂದ್ಕೊಟ್ಟಿದ್ದಾನೆ. ಏನೋ ಅಪರೂಪಕ್ಕೆ ತುಂಬ ಒಳ್ಳೆ ಕೆಲಸ ಮಾಡಿದ್ದಾನೆ. ಅಕ್ಕ ಅಂದರೆ ಮಾಡಲೇಬೇಕು ಅದಕ್ಕೆ. ಅಯ್ಯೋ, ಹಾಗೆ ನಡ್ಕೊಂಡು ಹೋಗ್ತಾ ಫೋಟೋಸ್ ವಿಡಿಯೋಸ್ ಎಲ್ಲ ತಕ್ಕೊಂತಿದ್ದೀವಿ. ಓಕೆ, ನಾವು ಬಂದಿರೋದು ನೆಕ್ಸಸ್ ಕೋರಮಂಗಲ್ಗೆ. ಸೊ ಇಲ್ಲಿ ಆ್ಯನಿವರ್ಸರಿ ನಡೀತಿತ್ತು ಆ್ಯಂಡ್ ನಾವು ಕೂಡ ಏನೇನು ತಗೊಳ್ಳೋದು ಅಂತ ನೋಡಿದ್ವಿ, ಬಟ್ ಏನು ತೊಗೊಳ್ಳಿಲ್ಲ, ವಾಪಸ್ ಬಂದ್ವಿ. ಇವನಂತೂ ಬರೀ ಬಿಲ್ಡಪ್ ಮಾಡ್ತೀನಿ. ಇವನು ನನಗೆ ಕೊಡಿಸ್ತಿದ್ದಾನೆ. ಇವಾಗ ಏನು ಕೊಡ್ರಿ? ನಾನು ಈ ಶೂ ಕೊಡ್ತಾ ಇದ್ದೀನಿ, ಓನ್ಲಿ 50,000. ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀವಿ ಗಾಯ್ಸ್. ದಿಸ್ ಇಸ್ ನಾಟ್ ಮಾಲ್ ಆಫ್ ಏಷ್ಯಾ. ಆ್ಯಂಡ್ ಮಾಲಲ್ಲಿ ಕೂಡ ತುಂಬ ಮಾತಾಡಿಕೊಂಡು ನಮ್ಮದೇ ಅನ್ನೋ ಥರ ಆಡ್ಕೊಂಡು ಓಡಾಡ್ತಿದ್ವಿ. ಸೊ ಅಲ್ಲಿಂದ ಸ್ವಲ್ಪ ಲೈಟಾಗಿ ಹೊಟ್ಟೆ ಸಿಗುತ್ತೆ ಅಂತ ಕಡೆ ಗೋಲ್ಗಪ್ಪ ತಿನ್ನೋದು ಬಂದ್ವಿ. ಇವಳಂತೂ ನನಗೆ ತಿನ್ನಿಸ್ತಿದ್ದಾಳೆ. ನನಗೆ ಇಟ್ಸ್ ಹ್ಯಾಪಿ ಫೀಲಿಂಗ್. ಓಕೆ, ತಿನ್ಕೊಂಡ್ಬಿಟ್ಟು ಮತ್ತೆ ಬಸ್ ಹತ್ತಿ ನಾವು ಹೊರಟ್ವಿ. ಬಸ್ ಹತ್ತೇನೋ ಹೊರಟ್ವಿ, ಬಟ್ ಅಲ್ಲಿ ನಮಗೆ ಒಂದು ಬಸ್ ಸಿಗಲಿಲ್ಲ ಅಂತ ಎಷ್ಟು ದೂರ ನಡ್ಕೊಂಡು ಹೋಗ್ತಿದ್ವಿ. ಟೋಟಲಾಗಿ ಹೇಳ್ಬೇಕು ಅಂದರೆ ಇವತ್ತೊಂದೇ ದಿನ 6 ಕಿಲೋಮೀಟರ್ಸ್ ನಡೆದಿದ್ದೀವಿ. ಆಮೇಲೆ ಸುಸ್ತಾಯಿತು ಅಂತ ಜ್ಯೂಸ್ ಹೊರಟ್ವಿ ಆಟೋಲಿ. ಹೇಳಿ, ಇವಾಗ ಹೆಂಗೆ ಫೀಲ್ ಆಗ್ತಿದೆ ನಿಮಗೆ? ಇವಾಗ ತುಂಬ ಕಷ್ಟ ಆಗ್ತಿದೆ ನನಗೆ. ಯಾವ ಥರ ಕಷ್ಟ? ಏನಾಗ್ತಿದೆ ನಮಗೆ? ಏನಲ್ಲಿ ನಮ್ಮ ಬ್ಯಾಟ್ರಿನೂ ಇಲ್ಲ ಈಗ ಸದ್ಯ. ಸುಮ್ಮನೆ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀವಿ. ನೀವು ಹೇಳಿ ಏನಂತ ಹೇಳ್ಬೇಕು? ಕುಡಿಯಕ್ಕೆ ನೀರು ಬೇಕು, ಸಾಕು. ನೀರಿಲ್ಲ ಸರ್, ನೀರು ಕೊಡಿಸಿ ಸರ್. ನಾವು ಬಂದಿದ್ದು ಮಂತ್ರಿ ಜಂಕ್ಷನ್ ಹತ್ರ ಇರೋ ಕೊರಿಯನ್ ಫುಡ್ ಸ್ಟ್ರೀಟ್ಗೆ. ಸೊ ಕೊರಿಯನ್ ಫುಡ್ ಟ್ರೈ ಮಾಡೋಣ ಅಂತ ಬಂದ್ವಿ. ಇದರಲ್ಲಿ ಇಷ್ಟ ಆಗಿದ್ದು ಕಾರ್ನ್ ಡಾಗ್ ಒಂದೇ. ಪಿಜ್ಜಾ ಅಂತ ಆರ್ಡರ್ ಮಾಡಿದ್ರೆ ಎರಡು ಪೀಸ್. ಹೀಗೆ ಮಾತಾಡಿಕೊಂಡು ಇನ್ನೇನು ಮಾಡೋದು, ಆರ್ಡರ್ ಮಾಡಿಬಿಟ್ಟಿದ್ದೀವಿ, ತಿನ್ನಬೇಕಲ್ಲ, ವೇಸ್ಟ್ ಆಗುತ್ತಲ್ಲ ಅಂತ ಅದನ್ನು ತಿನ್ಕೊಂಡು ಮತ್ತೆ ನಾವು ಹೊರಟಿದ್ದು ಜಯನಗರ ಕಡೆಗೆ. ನಡೆದು ಸಖತ್ ಸುಸ್ತಾಗೋಯ್ತು. ಸೊ ಸ್ವಲ್ಪ ಎನರ್ಜಿ ಬರಲಿ ಅಂತ ಮತ್ತೆ ತಿನ್ನೋಕೆ ಹೊರಟ್ವಿ. ಪಾವ್ ಭಾಜಿ, ಬೇಲ್ಪುರಿ, ಮಸಾಲೆ ಸೋಪ್ ತಿಂದ್ವಿ. ನೀರು ಹಾಕ್ತಾ ಇದ್ದೀವಿ. ಮಾತಾಡೋದಕ್ಕೆ ಅರ್ಧ ಎಷ್ಟು ನಕ್ಕಿದೀವೋ ಗೊತ್ತಿಲ್ಲ. ಆಮೇಲೆ ನಾನು ಚಪ್ಪಲಿ ತಗೋಬೇಕಿತ್ತು, ಅದನ್ನು ತಗೊಂಡು ಹಾಗೆ ಅವ್ರ ಜೊತೆ ಕೂಡ ಮಾತಾಡಿಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಮತ್ತೆ ಆಟೋದಲ್ಲಿ ಮನೆಗಡೆ ಹೊರಟ್ವಿ. ಮತ್ತೆ ಆಟೋ ಕೂಡ ಬಿಡಲಿಲ್ಲ. ಆ ಸ್ನ್ಯಾಪ್ ಎಫೆಕ್ಟ್ ಚೆನ್ನಾಗಿತ್ತು ಅಂತ ವಿಡಿಯೋ ಮಾಡ್ತಿದ್ಲು. ಅದಕ್ಕೂ ನಾವು ಒಳ್ಳೆ ಹಂಗೆ ವಿಡಿಯೋ ಮಾಡಿಕೊಂಡು ಹೊರಟ್ವಿ. ಇಲ್ಲಿ ಸಿಕ್ಕಾಪಟ್ಟೆ ನಾನ್ ವೆಜ್ ಇತ್ತು, ಬಟ್ ನನಗಿಷ್ಟ ಇದ್ದರೂ ನಾನು ತಿನ್ನೋಕ್ಕಾಗ್ತಿರ್ಲಿಲ್ಲ. ಬಿಕಾಸ್ ಇವತ್ತು ಫ್ರೈಡೇ, ಶುಕ್ರವಾರ. ಸೊ ನಾನು ನಾನ್ ವೆಜ್ ತಿನ್ನಲ್ಲ. ಆ್ಯಂಡ್ ಅದನ್ನು ಸ್ಮೆಲ್ ಕುಡ್ಕೊಂಡು ನೋಡ್ಕೊಂಡು ಹೊರಟ್ವಿ. ನನ್ನ ಇವತ್ತಿನ ಡೇ ಹೀಗಿತ್ತು. ಫೈನಲಿ ಫುಲ್ ಎಂಜಾಯ್ಮೆಂಟಲ್ಲಿ ಡೇ ಮುಗೀತು. ಸೊ ಎಲ್ಲ ಓಡಾಡಿಕೊಂಡು ತಿನ್ಕೊಂಡು ಶಾಪಿಂಗ್ ಮಾಡಿಕೊಂಡು ಮಾರ್ನಿಂಗ್ ಹೋಗ್ಬೇಕಾದ್ರೆ ಹೆಂಗಿದ್ದೆ, ಇವಾಗ ಹಿಂಗಿದ್ದೀನಿ. ಸೊ ಸುಸ್ತಾಗ್ಬಿಟ್ಟೈತೆ, ಕಾಲು ನೋತೈತೆ, ದುಡ್ಡೇ ಖಾಲಿ ಆಗೈತೆ. ಮತ್ತು ನೈಟ್ ಫುಲ್ಲು ಹಾರರ್ ಮೂವಿ ಆ್ಯನಬೆಲ್ಲಾ ಕಮ್ಸ್ ಹೋಮ್. ಇದಂತೂ ಸಖತ್ತಾಗಿದೆ ಮೂವಿ. ಇದನ್ನು ನೋಡಿಕೊಂಡು ಎಂಜಾಯ್ ಮಾಡ್ತಿದ್ವಿ.
ಇವತ್ತಿನ ಕತೆ ಅಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್.